ಅತಿವೃಷ್ಟಿ ಅನಾವೃಷ್ಟಿಗೆ ಮುಂಜಾಗೃತಾ ಕ್ರಮ ಅನುಸರಿಸಿ ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಸಲಹೆ. ಆನೆಗುಂದಿ ಪ್ರೌಢಶಾಲೆಯಲ್ಲಿ ಎನ್ಡಿಆರ್ಎಫ್ ತಂಡದಿಂದ ವಿಪತ್ತು ನಿರ್ವಹಣೆಯ ಹಣಕು ಪ್ರದರ್ಶನ. ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಬೆಟಾಲಿಯನ್ 10ನೇ ತಂಡದಿಂದ ವಿಪತ್ತು ನಿರ್ವಹಣೆಯ ಅಣುಕು ಪ್ರದರ್ಶನ ಹಾಗೂ ಜಾಗೃತಿ ಕಾರ್ಯಕ್ರಮ ಶುಕ್ರವಾರ ಜರುಗಿತು. ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಅವರು ಮಾತನಾಡಿ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಬೆಟಾಲಿಯನ್ 10ನೇ ತಂಡದಿಂದ ಸಂಭವನೀಯ ವಿಪತ್ತು ಪ್ರವಾಹ ಸ್ಥಳಗಳಿಗೆ ಆಗಮಿಸಿ ಸಮುದಾಯ ಜಾಗೃತಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಕೊಪ್ಪಳ ಜಿಲ್ಲೆಯ ನದಿ ಪಾತ್ರದ ಗ್ರಾಮಗಳಲ್ಲಿ ಹಾಗೂ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಗುತ್ತಿದೆ. ಸಂಭವನೀಯ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗೆ ಗ್ರಾಮಗಳಲ್ಲಿ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದರು. ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ, ಪ್ರವಾಹ ರಕ್ಷಣೆ, ಪ್ರಕೃತಿ ವಿಕೋಪದಿಂದ ಆಗುವ ಅನಾಹುತ, ಅನಿಲ ಸೋರಿಕೆ ತಡೆಗಟ್ಟುವಿಕೆ, ಸುನಾಮಿ, ಭೂಕಂಪ, ಅಗ್ನಿ ಅವಘಡ ಹಾಗೂ ಸಿಡಿಲು ಬಡಿತದಿಂದ ರಕ್ಷಣೆ ಸೇರಿದಂತೆ ಕಟ್ಟಡ ಕುಸಿತ, ರಾಸಾಯನಿಕ ಪದಾರ್ಥಗಳಿಂದ ಆಗುವ ಅನಾಹುತಗಳು ಮತ್ತು ಇನ್ನಿತರ ಅನಾಹುತಗಳಿಂದ ಸಾರ್ವಜನಿಕರು ಯಾವ ರೀತಿ ಮುಂಜಾಗೃತಾ ಕ್ರಮ ಕೈಗೊಳ್ಳಬೇಕು ಎಂಬುದರ ಕುರಿತು ಎನ್ಡಿಆರ್ಎಫ್ ತಂಡದ ಸದಸ್ಯರಾದ ವಜ್ರಚೇತನ ಅವರು ಮಾಹಿತಿ ನೀಡಿದರು. ಎನ್ಡಿಆರ್ಎಫ್ ತಂಡದ ಸದಸ್ಯರು ಹಾಗೂ ವಿದ್ಯಾರ್ಥಿಗಳಿಂದ ಅಣುಕು ಪ್ರದರ್ಶನ ನೀಡಿ ಅರಿವು ಮೂಡಿಸಿದರು. ಆನೆಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಗೆಮ್ಮ ಹೊನ್ನಪ್ಪ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲಕ್ಷ್ಮೀದೇವಿ, ಎನ್ಡಿಆರ್ಎಫ್ ತಂಡದ ಎಸ್ಐ ಸೋಮಬೀರ್ ಕುಮಾರ್, ಗ್ರೇಡ್ 2 ತಹಶೀಲ್ದಾರರಾದ ಮಹಂತಗೌಡರು, ಶಿರಸ್ತೆದಾರರಾದ ರವಿಕುಮಾರ್ ನಾಯ್ಕವಾಡಿ, ಶಿಕ್ಷಣ ಇಲಾಖೆಯ ಟಿಪಿಒ ಉಮಾದೇವಿ ಪಾಟೀಲ್, ಆನೆಗುಂದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜಗೌಡರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ಎಂ ಮಲ್ಲಿಕಾರ್ಜುನ ಸ್ವಾಮಿ, ಸುಶೀಲಾಬಾಯಿ, ಕಂದಾಯ ನಿರೀಕ್ಷಕ ಬಸರುದ್ದೀನ್, ಶಾಲಾ ಮುಖ್ಯ ಶಿಕ್ಷಕರಾದ ವಿಜಯ್ ಕುಮಾರ್, ಎನ್ಡಿಆರ್ಎಫ್ ತಂಡದ ಸದಸ್ಯರಾದ ವಜ್ರಚೇತನ, ಗಂಗಾಧರ್ ಚಿಕ್ಕೋಡಿ, ಕರುಣಾಮೂರ್ತಿ, ಶಶಿಕಾಂತ್, ಗಂಗಾಧರ್ ಶಂಕರಪ್ಪ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮನೋರಮಾ, ತಾಲೂಕು ಐಇಸಿ ಸಂಯೋಜಕರಾದ ಬಾಳಪ್ಪ ತಾಳಕೇರಿ, ಗ್ರಾಮ ಆಡಳಿತಾಧಿಕಾರಿಗಳಾದ ಮಹಾಲಕ್ಷ್ಮಿ, ಕಂದಾಯ ಇಲಾಖೆ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಕಾಣಿಸ್ತಾ ಇದೆ ಎಲ್ಲ ಮಕ್ಕಳಿಗೂ ಈ ರೀತಿ ಬಾಯಿ ಮತ್ತು ಮೂಗನ್ನ ಎರಡನ್ನೂ ಓಪನ್ ಮಾಡಿ ಏನ್ ಮಾಡಬೇಕು, ನಿಧಾನವಾಗಿ ಬೆನ್ನಿನ ಮೇಲೆ ಹೊಡಿಬೇಕು. ಆಸಾ ಮೇಡಮ್ ಏನ್ ಕರಿತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಎಲ್ಲರ ಮನೆ ಓಡಾಡ್ತಾ ಇರ್ತಾರೆ. ನೆಕ್ಸ್ಟ್ ಹೇಳ್ಬೋದು, ಇನ್ ಕೇಸ್ ಏನಾದ್ರು ಯಾರ್ದಾದ್ರು ಮನೆಯಲ್ಲಿ ಮಕ್ಕಳು ಈ ರೀತಿ ಏನಾದ್ರು ಆದ್ರೆ ನೀವು ಹೇಳ್ಬೋದು ಅಲ್ವಾ ಮೇಡಮ್? ಸರಿ, ಈ ರೀತಿ ಜೋರಾಗಿ ಸ್ವಲ್ಪ ಪುಷ್ ಮಾಡಿದ್ದೇನೆ. ಪುಷ್ ಮಾಡಿ ಜೋರ ಹೊಡಿದು ಒಂದ್ಸರಿ. ಆ ಥರ ಆದ್ರೂ ನೋಡ್ಬೇಕು, ಪುಷ್ ಮುಂದಕ್ಕೆ ಮಾಡಬೇಕು. ಹೌದು, ಈ ರೀತಿ ಮಾಡಬೇಕು. ಅರ್ಥ ಆಯ್ತು ಎಲ್ಲರಿಗೂ? ಮಾಡ್ಬೋದಲ್ವಾ? ಅವ್ರು ಕೇಳ್ತಾ ಇದ್ದಾರೆ ಹೇಗಿದ್ದೀರಾ ಅಂತ. ಆ ರೀತಿ ಕೇಳಕ್ ಹೋದ್ರೆ ಒಂದು ಸೊಳ್ಳೆನೂ ಕೂಡ ಹೇಳಲ್ಲ ಮ್ಯಾಕೆ ಅಲ್ವಾ? ಜೋರ ಕೇಳಬೇಕು. ಜೋರ ಹೇಳಮ್ಮ. ಕರೆಕ್ಟ್. ನೋ ರೆಸ್ಪಾನ್ಸ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಪಲ್ಸ್ ಚೆಕ್ ಮಾಡಬೇಕು. ಪಲ್ಸ್ ಚೆಕ್ ಮಾಡಬೇಕು. ಪಲ್ಸ್ ಏನಾಗಿದೆ? ಆಬ್ಸೆಂಟ್ ಆಗಿದೆ. ಆಬ್ಸೆಂಟ್ ಆಗ್ತಿದ್ದಂಗೆ ಏನ್ ಮಾಡಬೇಕು? ಏರ್ವೇ ಕ್ಲಿಯರ್ ಮಾಡಬೇಕು. ಬಾಯೊಳಗಡೆ ಏನಾದ್ರೂ ಸಿಕ್ಕಾಕೊಂಡಿದೆಯಾ ಅಂತ. ಬಾಯೊಳಗಡೆ ಏನೋ ಸಿಕ್ಕಾಕೊಂಡಿದೆ, ಅವ್ರು ಏನ್ ಮಾಡಿದ್ದಾರೆ? ಅದನ್ನ ಹೊರಗಡೆ ತೆಗೆದ್ರು. ನೆಕ್ಸ್ಟ್ ಏನ್ ಮಾಡಬೇಕು? ಆಲ್ಟ್ ಪೊಸಿಷನ್. ಆಲ್ಟ್ ಪೊಸಿಷನ್ ಎಲ್ಲಿದೆ ಅಂತ ಪತ್ತೆ ಮಾಡ್ಕೋಬೇಕು. ಸ್ಟರ್ನಮ್ ಜೋಪಡ್ ಪ್ರೋಸೆಸ್ ಇಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ 2 ಫಿಂಗರ್ನ ಅದ್ರ ಪಕ್ಕ ಇಟ್ಟು 2 ಫಿಂಗರ್ ಆದ್ರೆ ಮತ್ತೆ ನಾವೇನ್ ಮಾಡಬೇಕು? ನಮ್ಮ ಮಾಸ್ಟರ್ ಹ್ಯಾಂಡ್ ನಾವೇನ್ ಮಾಡಬೇಕು? ಅದ್ರ ಮೇಲೆ ಇಡಬೇಕು. ಈ ರೀತಿ, ಇದೇ ಪೊಸಿಷನ್. ಕರೆಕ್ಟ್. ಕ್ಲಾಪ್ಸ್ ಹಾಕಿ ಎಲ್ಲಾರು. ಈ ರೀತಿ ಪುಷ್ ಮಾಡಿ ನೆಕ್ಸ್ಟ್ ಏನ್ ಮಾಡಬೇಕು? 2 ಕೃತಕ ಉಸಿರಾಟವನ್ನ ಕೊಡಬೇಕು. ಅರ್ಥ ಆಯ್ತಾ? ಸರಿ, ಕ್ಲಾಪ್ಸ್ ಹಾಕಿ. ಬಾಯ್ಸ್ ಯಾರಾದ್ರೂ ಒಬ್ರು ಬನ್ನಿ.